ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಗುರುವಾರ ಚೈತ್ರ ಪೌರ್ಣಮಿ ಪ್ಲಸ್ ಹನುಮ ಜಯಂತಿ. ಹನುಮ ಜಯಂತಿಯ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಊರುಗಳಲ್ಲೇ, ನಿಮ್ಮ ಗ್ರಾಮಗಳಲ್ಲೇ ಎಲ್ಲಾದರೂ ಕೂಡ ನಿಮಗೆ ಹನುಮನ ಆಲಯ ಇದ್ದರೆ ಆ ಒಂದು ಭಗವಂತನಿಗೆ ಹನುಮನ್ ಚಾಲೀಸನ್ನು ಹೇಳ್ಕೊಳ್ಳಿ. ಮನೆಯಲ್ಲಿ ದೀಪಾರಾಧನೆ ಮಾಡಿ. ಹಾಗೆ ಆ ಭಗವಂತನಿಗೆ ತುಂಬ ಪ್ರಿಯಕರವಾಗಿರುವಂಥದ್ದು ವೀಳ್ಯದೆಲೆ ಹಾಗೂ ಉದ್ದಿನ ವಡೆಯ ಹಾರವನ್ನು ಕೂಡ ಮಾಡಿ ಹಾಕುವಂಥದ್ದು, ಸಿಂಧೂರವನ್ನು ಕೊಡುವಂಥದ್ದು. ಇದು ಎಲ್ಲವೂ ಕೂಡ ತುಂಬ ಪ್ರೀತಿಕರವಾಗಿರುತ್ತೆ. ಹೇಳಿಕೊಂಡು ನಿಮ್ಮ ಶಕ್ತಿಯ ಅನುಸಾರ ನೀವು ಈ ದಿನ ಮಾಡಿಕೊಂಡ್ರೆ ಮಾತ್ರ, ಯಾರಿಗೆ ಭಯ ಇರುತ್ತೆ ಜೀವನದಲ್ಲಿ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನಾಳೆ ಏನಪ್ಪ ನಮ್ಮ ಜೀವನ ಯಾವ ಕಡೆ ಹೋಗ್ತಾ ಇದೆ ಅಂತ ಸಾಕಷ್ಟು ನಾವು ಭಯ ಪಡ್ತಾ ಇರ್ತೀವಿ. ಅಂತಹವರಿಗೆ ಹನುಮಾನ್ ಚಾಲೀಸ್ ಓದೋದ್ರಿಂದ ಮುಖ್ಯವಾಗಿ ಯಾವುದೇ ರೀತಿಯ ಭಯಂಕರವಾದ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿದ್ದರೆ ಅದನ್ನು ಹೋಗಲಾಡಿಸಿ ಭಗವಂತನು ಆಶೀರ್ವಾದ ಕೊಡ್ತಾನೆ ಅಂತ ಹೇಳ್ತೀನಿ. ಈ ದಿನ ಮುಖ್ಯವಾಗಿ ನೀವು ವೀಳ್ಯದೆಲೆಯ ಮೇಲೆ ಜೈ ಶ್ರೀರಾಮ್ ಅಂತ ಕೂಡ ಬರೀಬಹುದು. ಏಕೆಂದರೆ ಶ್ರೀರಾಮನ ಪರಮ ಭಕ್ತನ ಆಗಿರುವಂಥ ಹನುಮನ ಜಯಂತಿ ಆಗಿರೋದ್ರಿಂದ, ಹನುಮನ ಜಯಂತಿ ದಿನ ರಾಮನನ್ನು ನೆನೆಸ್ಕೊಳ್ಬೇಕು. ನಾವು ಶ್ರೀರಾಮನವಮಿಯ ದಿನ ಹನುಮನನ್ನು ನೆನೆಸ್ಕೊಳ್ಬೇಕು. ಅಪಾರವಾದಂಥ ನಮಗೆ ಆ ಎಲ್ಲ ರೀತಿಯ ಸೌಭಾಗ್ಯಗಳು ಕೂಡ ದೊರಕುತ್ತೆ ಅಂತ ಹೇಳ್ತೀನಿ. ಇಷ್ಟನ್ನು ಮಾಡಿಕೊಂಡು ಈ ದಿನ ನಮಗೆ ಚೈತ್ರ ಪೌರ್ಣಮಿ ಕೂಡ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಕೆಲವು ಮನೆಯಲ್ಲಿ ನಾವು ದೇವರ ಮನೆಗಾಗಿರಬಹುದು, ಅಡುಗೆ ಮನೆಗಾಗಿರಬಹುದು ವಸ್ತುಗಳನ್ನು ಕೊಂಡುಕೊಂಡು ಬರೋದ್ರಿಂದ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಅನ್ನೋದು ಆಗುತ್ತೆ. ಈ ವಸ್ತುಗಳು ತಗೊಂಡು ಬರೋದ್ರಿಂದ ನಮ್ಮ ಜೀವನ ಯಾವ ರೀತಿ ಅಂತ ಸಾಕಷ್ಟು ಜನಕ್ಕೆ ಒಂದು ಅನುಮಾನ ಬರಬಹುದು. ಯಾಕಂದರೆ ಕೆಲವು ವಸ್ತುಗಳು, ಯಾಕಂದರೆ ಪ್ರತಿನಿತ್ಯ ಪ್ರತಿ ಒಂದು ಸಮಯ ಅನ್ನುವಂಥದ್ದು ಕೂಡ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಶಕ್ತಿಯನ್ನು ಹೊಂದಿರುತ್ತೆ. ಈ ರೀತಿ ಪೌರ್ಣಮಿಯ ದಿನಗಳಲ್ಲಿ ನಾವು ನಮ್ಮ ಅಡುಗೆ ಮನೆಗೆ ಕಲ್ಲುಪ್ಪನ್ನು ತಗೊಂಡು ಬರೋದು, ಹಾಗೆ ಸಕ್ಕರೆಯನ್ನು ತಗೊಂಡು ಬರುವಂಥದ್ದು, ಏಲಕ್ಕಿ, ಇದು ಎಲ್ಲವೂ ಕೂಡ ಶುಭದಾಯಕವಾಗಿರುತ್ತೆ. ವೀಳ್ಯದೆಲೆ, ಅರಿಶಿಣ, ಕುಂಕುಮ, ಅಡಿಕೆ, ಇದು ಎಲ್ಲವೂ ಕೂಡ ಕೊಂಡ್ಕೊಂಡು ಬರೋದು ಕೂಡ ನಮ್ಮ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥ ಯೋಗ ಕೂಡಿ ಬರುತ್ತೆ. ಹಾಗೂ ನೆಮ್ಮದಿಯಾಗಿ ಇರ್ತೀವಿ. ಯಾಕಂದರೆ ಬಡವರು ಶ್ರೀಮಂತರು ಅನ್ನೋದು ಇಲ್ಲಿ ಬರೋದಿಲ್ಲ. ನಾವು ಎಷ್ಟು ಚೆನ್ನಾಗಿದ್ದೀವಿ, ಎಷ್ಟು ನೆಮ್ಮದಿಯಾಗಿದ್ದೀವಿ ಅನ್ನುವಂಥದ್ದೇ ನಮಗೆ ಕಡೆಗೆ ಬರುವಂಥದ್ದು. ಅದಕ್ಕೆ ಹನುಮನ ಆಶೀರ್ವಾದ ಪಡ್ಕೊಳ್ಳಿ ಈ ದಿನಗಳಲ್ಲಿ. ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸಕ್ಕಾಗಿ ಹಾಗೂ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅನ್ನುವಂಥವರು ಎಲ್ಲರೂ ಕೂಡ ಒಂದಲ್ಲ ಒಂದು ಜೀವನದಲ್ಲಿ ಕೊರತೆ ಅನ್ನೋದು ಇಟ್ಕೊಂಡಿರ್ತಾರೆ ನೋಡಿ. ಅದನ್ನು ನೀಗಿಸೋದಕ್ಕೆ ನೀವು ಈ ಒಂದು ಹನುಮನ ಆಲಯದಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು, ಲವಂಗದ ಎಣ್ಣೆ ಬರುತ್ತೆ ಸ್ನೇಹಿತರೆ, ಅದನ್ನು ಕೂಡ ಅಲ್ಲಿಟ್ಟು ದೀಪ ಹಚ್ಚಿ ಬರೋದ್ರಿಂದ ಬಹಳ ಲಾಭದಾಯಕವನ್ನು ನೀವು ನೋಡ್ಕೊಳ್ಬಹುದು. ಇನ್ನು ಮುಖ್ಯವಾಗಿ ಮನೆಯಲ್ಲಿ ನೀವೇನಾದರೂ ಆಂಜನೇಯ ಸ್ವಾಮಿಯ ಫೋಟೋ ಇಟ್ಕೊಂಡಿದ್ರೆ ಕೆಂಪು ಹೂಗಳನ್ನು ಅಲಂಕಾರ ಮಾಡಿ ಭಗವಂತನಿಗೆ ಬಾಳೆಹಣ್ಣು, ಎಲೆ, ಅಡಿಕೆ, ಉದ್ದಿನ ವಡೆ ಇದನ್ನೆಲ್ಲವೂ ಕೂಡ ಇಡೋದ್ರಿಂದ ಉತ್ತಮವಾದ ಲಾಭವನ್ನು ಕಂಡುಕೊಳ್ಬಹುದು. ಇನ್ನೂ ಮುಖ್ಯವಾಗಿ ನಾವು ಈ ದೋಸೆ ಮಾಡ್ತೀವಿ ನೋಡಿ, ಹಾಗೆ ಉದ್ದಿನ ವಡೆ, ಈ ರೀತಿಯ ಪದಾರ್ಥಗಳನ್ನು ನಾವು ಸಾಕಿದ ನಾಯಿಗಳಾಗಿರಬಹುದು, ಬೀದಿ ನಾಯಿಗಳಾಗಿರಬಹುದು ಕೊಡೋದ್ರಿಂದ ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಬಹುದು ಈ ದಿನ. ಇನ್ನು ಮುಖ್ಯವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನೀವು ಕಲ್ಲುಪ್ಪು ತಗೊಂಡು ಬರೋದ್ರಿಂದ ಮನೆಗೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಒಂದು ಬೌಲಲ್ಲಿ ಹಾಕಿ ಅದರ ಮೇಲೆ ಒಂದಷ್ಟು ಅರಿಶಿಣ ಕುಂಕುಮವನ್ನು ಹಾಕಿ, ಶುಭ ಸಂಕೇತ. ಯಾಕಂದರೆ ನಮಗೆ ಲಾಭವನ್ನು ಕಂಡುಕೊಳ್ಳೋದಕ್ಕೆ, ಸಂತೋಷವನ್ನು ದುಪ್ಪಟ್ಟು ಮಾಡಿಕೊಳ್ಳೋದಕ್ಕೆ, ಇಷ್ಟಾರ್ಥಗಳನ್ನು ನಾವು ನೆರವೇರಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಾಯವನ್ನು ಮಾಡುತ್ತೆ. ಅದಕ್ಕೆ ಇದನ್ನು ನೀವು ಪರಿಹಾರ ಮಾಡಿಕೊಳ್ಳಿ. ನಿಮಗೆ
ಇಷ್ಟ ಇದ್ದರೆ ಅನುಕೂಲ ಆಗುತ್ತೆ, ಸಮಯ ಇದೆ ಅನ್ನುವಂಥವರು ತಗೊಂಡು ಬಂದಾಗ ನಾವು 1-2 ನಿಮಿಷ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಉತ್ತಮವಾದಂಥ ಲಾಭವನ್ನು ನಾವು ಕಂಡುಕೊಳ್ಬಹುದು. 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ₹1 ಕಾಯಿನನ್ನು ಇಡಿ. ₹1 ಕಾಯಿನು ತೊಳೆದುಬಿಟ್ಟು ಇಡಿ. ಈ ರೀತಿ ಆ ₹1 ಮಾಡುವಂಥದ್ದು ನಮಗೆ 1,00,000, 1,00,00,000 ಈ ರೀತಿಯ ಅಭಿವೃದ್ಧಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ನಾವು ಒಂದರ ಮೇಲೆ ಒಂದು ಅಂತ ಅಭಿವೃದ್ಧಿಯನ್ನು ಕಾಣಬಹುದು. ಅಷ್ಟು ಲಾಭದಾಯಕವಾಗಿರುತ್ತೆ ಸ್ನೇಹಿತರೆ ಈ ಪರಿಹಾರದಿಂದ. ಇದನ್ನು ನಿಮ್ಮ ಬೀರುವ ಕೆಳಗಡೆ ಇಡಬಹುದು ಅಥವಾ ನಿಮ್ಮ ಮನೆಯ ಯಾವುದೋ ಒಂದು ಸ್ವಚ್ಛವಾದ ಒಂದು ಮೂಲೆಯಲ್ಲಿ ಇಡಬಹುದು. ಈ ಥರ ಇಟ್ಟು ಮಾರನೇ ದಿನ ಇದನ್ನು ತಗೊಂಡೋಗಿ ಆ ₹1 ಯಾರಿಗಾದರೂ ದಾನ ಮಾಡಿ, ಇನ್ನು ಮಿಕ್ಕಿದ ವಸ್ತುಗಳನ್ನು ಹರಿಯುವ ನೀರ ಹತ್ರ ಹಾಕಿ. ಹನುಮನ್ ಜಯಂತಿ ಇರೋದರಿಂದ ಈ ದಿನ ನಮಗೆ ಪೌರ್ಣಮಿ ಕೂಡಿ ಬಂದಿರೋದ್ರಿಂದ ನಾವು ಮಾಡುವಂಥ ಸ್ನಾನಕ್ಕೆ ತುಂಬ ವಿಶೇಷತೆ ಅನ್ನೋದಿರುತ್ತೆ. ನಮಗಿರುವಂಥ ಏನೇ ದರಿದ್ರಗಳಿದ್ದರೂ ಕೂಡ, ಏನೇ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ, ನಾವು ಎಷ್ಟೋ ಗೊತ್ತಿಲ್ಲದ ಪಾಪಗಳನ್ನು ಮಾಡಿರ್ತೀವಿ. ಅದೆಲ್ಲವೂ ಹೋಗೋದಕ್ಕೆ ಒಂದು ಗಂಗಾಜಲ ಅನ್ನೋದು ಮನೆಯಲ್ಲಿ ಇಟ್ಕೊಂಡಿರಿ. ಸ್ವಲ್ಪ ಬೇವಿನ ಎಲೆಗಳನ್ನು ಹಾಕ್ಕೊಳ್ಳಿ, ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ. ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದೇ ಇದೆ, ನಾವು ಇನ್ನು ಮಿಕ್ಕಿದ್ದು ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟೂ ವಸ್ತುಗಳು ಇದ್ದರೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಯಾವುದಾದ್ರೂ ಒಂದಾದರೂ ಕಲ್ಲುಪ್ಪಿದ್ದೇ ಇರುತ್ತೆ. ಬೇವಿನ ಸೊಪ್ಪು ನಮಗೆ ಸಿಗುತ್ತೆ, ಅದನ್ನು ಸ್ವಲ್ಪ ತಗೊಂಡು ಬಂದು ಹಾಕಿ. ಗಂಗಾಜಲವನ್ನು ನಾವು ಇಟ್ಕೊಂಡಿರ್ತೀವಿ. ಯಾಕಂದರೆ ನದಿ ಸ್ನಾನಗಳನ್ನು ಈ ರೀತಿಯ ದಿನಗಳಲ್ಲಿ ಮಾಡೋದ್ರಿಂದ ಎಷ್ಟು ವರ್ಷಗಳು ಆರೋಗ್ಯವಾಗಿ ಇರ್ತೀವಿ ಅಂದರೆ ನಾವು ಏನನ್ನ ಬೇಕಾದರೂ ಸಾಧನೆ ಮಾಡಬಹುದು, ಸಾಧಿಸಬಹುದು. ಅಷ್ಟು ಒಂದು ಪರಮಾತ್ಮನ ಕಡೆಯಿಂದ ನಮಗೆ ಆಶೀರ್ವಾದ ಸಿಗುತ್ತೆ. ಆದರೆ ಎಲ್ರಿಗೂ ಕೂಡ ನದಿ ಸ್ನಾನ ಸಿಗೋದಿಲ್ಲ, ಎಲ್ಲರೂ ಕೂಡ ನದಿಗಳ ಪಕ್ಕದಲ್ಲಿ ಇರೋದಿಲ್ಲ ಅಲ್ವಾ. ಅದಕ್ಕೆ ಗಂಗಾಜಲವನ್ನು ಸ್ವಲ್ಪ ನಾವು ಸ್ನಾನ ಮಾಡುವಂಥ ನೀರಿಗೆ ಮಿಕ್ಸ್ ಮಾಡಿಕೊಂಡು ಗಂಗಾ ಅಂತ ನಾವು ನೆನೆಸ್ಕೊಂಡು ಸ್ನಾನ ಮಾಡೋದ್ರಿಂದ ನಾವು ಗಂಗಾಜಲ ಅಷ್ಟೇ ಪವಿತ್ರವಾಗಿರುತ್ತೆ. ಇದು ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಫಲ ನಮಗೆ ಸಿಗುತ್ತೆ. ಅದಕ್ಕೆ ಈ ಸ್ನಾನಕ್ಕೆ ಈ ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಇರುವಂಥ ದರಿದ್ರವನ್ನು ನಾವು ತೊಳ್ಕೊಳ್ಬಹುದು ಸ್ನೇಹಿತರೆ. ಎಷ್ಟೋ ಜನಕ್ಕೆ ಆ ದರಿದ್ರವನ್ನು ದೂರ ಮಾಡಿಕೊಳ್ಳುವಂಥ ಮಾರ್ಗಗಳು ಗೊತ್ತಿರೋದಿಲ್ಲ. ಈ ರೀತಿಯ ದಿನಗಳಲ್ಲಿ ಮಾಡಿಕೊಂಡಾಗ ವಿಶೇಷವಾದ ಫಲಗಳನ್ನು ಕಂಡುಕೊಳ್ಬಹುದು. ಎಲ್ರಿಗೂ ಒಳ್ಳೆಯದಾಗುತ್ತೆ. ಮಾಡ್ಕೊಂಡು ನೋಡಿ. ಧನ್ಯವಾದಗಳು.